ನೋಡಿ, ನೀವೇನಾದರೂ ಯೂಟ್ಯೂಬನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ಪ್ರಾಡಕ್ಟ್ಸ್ಗಳನ್ನ ಬೇಗ ತೊಗೊಳ್ಳಿ. ಸೊ ನಿಮಗೆ ಯೂಸ್ ಆಗುತ್ತೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಆ್ಯಂಡ್ ಇದು ಬೆಸ್ಟ್ ಟೈಮು ಕೂಡ, ಯಾಕೆಂತಂದರೆ ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಡೇ ಮತ್ತು ಆಫರ್ಸ್ಗಳೆಲ್ಲ ನಡೀತಾ ಇದೆ. ತುಂಬ ಕಮ್ಮಿ ಬೆಲೆಗೆ ನಿಮಗೆಲ್ಲ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ನಾನು ನಿಮಗೆ ಯೂಟ್ಯೂಬಲ್ಲಿ ಏನೇನು ಮಾಡೋದಕ್ಕೆ ಏನೇನು ಪ್ರಾಡಕ್ಟ್ಸ್ಗಳು ಬೇಕು ಆ್ಯಂಡ್ ಆ ಪ್ರಾಡಕ್ಟ್ಸ್ಗಳ ಲಿಂಕ್ ಎಲ್ಲ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಹೋಗ್ಬಿಟ್ಟು ಬೇಗ ಪರ್ಚೇಸು ಕೂಡ ಮಾಡ್ಕೊಳ್ಬೋದು. ಸೊ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಓಕೆ, ಸೊ ಏನೇನು ಬೇಕಾಗುತ್ತೆ ನಾನು ನಿಮಗೆಲ್ಲನೂ ಕೂಡ ಹೇಳ್ತೀನಿ. ತುಂಬ ಕಮ್ಮಿ ಬೆಲೆದೇ ಹೇಳ್ತೀನಿ. ಸೊ ಆರಾಮಾಗಿ ಅದನ್ನು ತಗೊಂಡು ಯೂಟ್ಯೂಬ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ, ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಇವಾಗ ನಾನು ಹೇಳೋ ಪ್ರಾಡಕ್ಟ್ಸ್ಗಳನ್ನ ನೀವು ತಗೊಳ್ಳೇಬೇಕು ಅಂತೇನಿಲ್ಲ. ಸೊ ನಿಮ್ಮ ಹತ್ರ ದುಡ್ಡಿದೆ, ನಾನು ತಗೊಳ್ತೀನಿ ಅಂತಂದರೆ ಮಾತ್ರ ತಗೊಳ್ಳಿ. ಯಾಕೆಂತಂದರೆ ನಾವು ಸ್ಟಾರ್ಟಿಂಗ್ ಡೇಸಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಸೊ ನಾವು ಏನು ತಗೊಂಡಿಲ್ಲ. ಆಮೇಲೆ ಮುಂದಕ್ಕೆ ಹೋಗ್ತಾ ಕಮ್ಮಿ ಬೆಲೆದನ್ನು ತಗೊಂಡು ಅದಾದಮೇಲೆ ನಾವು ಜಾಸ್ತಿ ಬೆಲೆದನ್ನು ತಗೊಂಡಿರೋದು. ಸೊ ಹಾಗಾಗಿ ನಾನು ನಿಮ್ಗೆ ಇವಾಗ ಹೇಳುವಂಥ ಪ್ರಾಡಕ್ಟ್ಸ್ಗಳು ಆದಷ್ಟು ಕಮ್ಮಿ ದುಡ್ಡದೇ ಹೇಳ್ತೀನಿ ನಾನು ನಿಮಗೆ, ಆಯಿತಾ. ಸೊ ನಿಮ್ಮ ಕೈಲಿ ಆದರೆ ತಗೊಳ್ಳಿ, ಇಲ್ಲಾಂತಂದರೆ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಿ, ಏನು ಸಮಸ್ಯೆ ಏನಿಲ್ಲ, ಆಯಿತಾ. ಸೊ ನೋಡಿ, ಮೊದಲನೇ ಪ್ರಾಡಕ್ಟ್ ಬೇಕಾಗಿರುವಂಥದ್ದು ಮೈಕು. ಸೊ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು 100-150 ರೂಪಾಯಿ ಮೈಕ್ ತೊಗೊಂಡಿದ್ದೆ, ಆಯಿತಾ. ಸೊ ಅದು ಇವಾಗಲೂ ಕೂಡ ಅವೈಲೇಬಲ್ ಇದೆ. 200 ರೂಪಾಯಿ ಒಳಗಡೆ ನಿಮಗೆ ಒಂದು ಒಳ್ಳೆ ಮೈಕ್ ಸಿಗುತ್ತೆ. ಸೊ ಜಸ್ಟ್ ಆ ಮೈಕನ್ನು ತಗೊಳ್ತು ಅಂತಂದರೆ ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇರ್ತೀವಿ. ಯೂಟ್ಯೂಬ್ ಖರ್ಚು ಮಾಡ್ತು ಅಂತಂದರೆ ಒಂದಲ್ಲ ಒಂದಿನ ಉಪಯೋಗ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಾನು ಇದನ್ನು ಹೇಳ್ತೀನಿ, ನೀವು ಖರ್ಚು ಮಾಡಲೇಬೇಕು ಅಂತೇನಿಲ್ಲ, ಖರ್ಚು ಮಾಡ್ದೇನೂ ಕೂಡ ವೀಡಿಯೋ ಮಾಡಬಹುದು, ಆಯಿತಾ. ಸೊ ನಾವು ಸ್ಟಾರ್ಟಿಂಗ್ ಹಂಗೆ ಮಾಡಿದ್ದೀವಿ, ಅದಾದಮೇಲೆ ತಗೊಂಡಿರೋದು. ನೋಡಿ, 200 ರೂಪಾಯಿ ಒಳಗಡೆ ಒಂದು ಮೈಕ್ ಬರುತ್ತೆ. ಆ ಮೈಕ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಂದ್ರೆ ಹೋಗಿ ತೊಗೋಬೋದು. ಒಂದು ಮಾರಷ್ಟು ಉದ್ದ ಇರುತ್ತೆ, ಅಂದರೆ ಅಷ್ಟು ವೈರ್ ಅಷ್ಟು ಉದ್ದ ಇರುತ್ತೆ. ಸೊ ವೀಡಿಯೋ ಮಾಡೋದಕ್ಕೆ ಓಕೆ ಚೆನ್ನಾಗಿರುತ್ತೆ. ಇದು ಕಮ್ಮಿ ಬಜೆಟಲ್ಲಿ ಸಿಗ್ತಾ ಇರುವಂಥ ಮೈಕು. ಸೊ ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡದು ಬೇಕು ಅಂತಂದರೆ ಬಿಲೋ 1000 ಒಳಗಡೆ ಒಂದು ಮೈಕ್ ಇದೆ. ಆ ಮೈಕನ್ನು ನೀವು ತೊಗೊಬಿಡ್ತು ಅಂತಂದರೆ ಒಳ್ಳೆ ಕ್ವಾಲಿಟಿ ಮೈಕು ಆ್ಯಂಡ್ ತುಂಬ ವರ್ಷಗಳು ಬರುತ್ತೆ. ನಿಮಗೆ ಅದಕ್ಕೆ ವ್ಯಾರಂಟಿನೂ ಕೂಡ ಇರುತ್ತೆ. ಅದು ಮೈಕು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ, ಅಮೌಂಟನ್ನೆಲ್ಲ ಮೆನ್ಷನ್ ಮಾಡಿ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಎರಡರಲ್ಲಿ ಯಾವ್ದು ಬೇಕು ಅದನ್ನು ತಗೊಳ್ಳಿ. ಕಮ್ಮಿ ದುಡ್ಡಿರೋರು 200 ರೂಪಾಯಿ ಒಳಗಡೆ ತಗೊಳ್ಳಿ. ಸ್ವಲ್ಪ ದುಡ್ಡಿದೆ ಅಂತಂದರೆ ಅದನ್ನು ನೀವು ತೊಗೋಬೋದು. ಇದು ಲೈಫ್ ಲಾಂಗ್ ನಿಮ್ಗೆ ಯೂಸ್ ಆಗುತ್ತೆ, ಆಯಿತಾ. ಸೊ ಇದೇ ಮೈಕ್ ಫಸ್ಟು ನೀವು ತೊಗೋಬೇಕಾಗಿರೋದು ಯೂಟ್ಯೂಬ್ಗೆ. ಇನ್ನು ನೆಕ್ಸ್ಟ್ ಬೇಕಾಗಿರುವಂಥದ್ದು ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಲೈಟ್. ಸೊ ನಿಮ್ಮ ಮನೇಲಿ ಒಳ್ಳೆ ಲೈಟ್ ಇದೆ ಅಂತಂದರೆ ಏನು ತಲೆ ಕೆಡಿಸ್ಕೊಬೇಡಿ, ಯಾವ ಲೈಟು ಅವಶ್ಯಕತೆ ಇಲ್ಲ. ಸೊ ಲೈಟ್ ಇಲ್ಲ ಅಂತಂದರೆ ನಿಮಗೆ ಲೈಟ್ ಬೇಕಾಗುತ್ತೆ, ಆಯಿತಾ. ಸೊ ಅಂದರೆ ಒಂದು ರಿಂಗ್ ಲೈಟ್ನ ನೀವು ತೊಗೊಬಿಟ್ರೆ ಆರಾಮಾಗಿ ಅದರಲ್ಲಿ ಮ್ಯಾನೇಜ್ ಮಾಡ್ಬೋದು. ಸೊ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಲೈಟ್ ತಗೊಂಡು ತುಂಬ ವರ್ಷಗಳಾಯಿತು, ಯೂಟ್ಯೂಬ್ ಶುರು ಮಾಡಿದಾಗಿಂದ ಒಂದೇ ರಿಂಗ್ ಲೈಟು, ಇನ್ನೂ ಅದೇ ಯೂಸ್ ಮಾಡ್ತಾವನಿ, ನಂದೇನೂ ಹಾಳಾಗಿಲ್ಲ. ಸೊ ನೋಡಿ, ಇಲ್ಲಿ ಅಟ್ ಪ್ರೆಸೆಂಟ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ನೋಡಿ, ಇದೇ ಅದು ರಿಂಗ್ ಲೈಟು ನೋಡಿ, ಇನ್ನೂ ಚೆನ್ನಾಗಿದೆ. ಸೊ ಈ ಥರದೊಂದು ರಿಂಗ್ ಲೈಟ್ ತೊಗೊಬಿಡ್ತು ಅಂತಂದರೆ ಸೊ ನಿಮಗೆ ವೀಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾಕೆಂತಂದರೆ ಒಂದೊಂದ್ಸಲ ಲೈಟು ಕರೆಕ್ಟಾಗಿ ಬೀಳಲ್ಲ. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬೀಳುತ್ತೆ ಇದರಿಂದ, ಆಯಿತಾ. ಸೊ ಬರುತ್ತೆ. ಸೊ ಹಾಗಾಗಿ ಈ ಲೈಟು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಮ್ಮಿ ದುಡ್ಡದು ಕೂಡ ಕೊಟ್ಟಿರ್ತೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಕಾಸ್ಟ್ಲಿ ಇದೆ, ಅಂದರೆ ಒಂದು 3000 ಏನೋ ಸಮಥಿಂಗ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ತೊಗೋಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಇಷ್ಟ ಇರೋರು ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಒಂದು. ಅದಾದಮೇಲೆ ನೆಕ್ಸ್ಟು ನೀವು ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ನಿಮಗೆ ಒಂದು ಟ್ರೈಪಾಡ್ ಬೇಕಾಗುತ್ತೆ. ಸೊ ಟ್ರೈಪಾಡು ನಾವು ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಅಲ್ಲಿ ಇಲ್ಲಿ ಕಿಟಕಿ ಪಟಕಿ ತಾವು ಇಟ್ಕೊಂಡು ವೀಡಿಯೋ ಮಾಡಿದ್ದು. ಅದಾದಮೇಲೆ ಒಂದು ಅಮ್ಮಮ್ಮ ಅಂತಂದರೆ ಒಂದು 200-300 ರೂಪಾಯಿ ಒಳಗಡೆ ಒಂದು ಟ್ರೈಪಾಡ್ ತೊಗೊಂಡು ವೀಡಿಯೋ ಮಾಡ್ತಿದ್ದು. ಸೊ ನಿಮಗೆ 200-300 ರೂಪಾಯಿ ಒಳಗಡೆ ಇರುವಂಥ ಒಂದು ಟ್ರೈಪಾಡ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಸೊ ಅದು ಕೂಡ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಸ್ಟ್ಯಾಂಡು ನಿಮ್ಮ ವೀಡಿಯೋ ಮಾಡೋದಕ್ಕೆ ನಿಮ್ಮ ಮೊಬೈಲ್ನ ನೀವು ಅಲ್ಲಿ ಹಾಕ್ಬಿಟ್ಟು ಆರಾಮಾಗಿ ವೀಡಿಯೋ ಮಾಡ್ಬೋದು. ಎಕ್ಸಾಂಪಲ್ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ತಗೊಳ್ಳಿ. ಸೊ ನೋಡಿ, ಇವಾಗ ನಾನಿಲ್ಲಿ ಇದನ್ನು ನಾವು ಟ್ರೈಪಾಡ್ ಅಂತ ಹೇಳ್ತೀವಿ. ಸೊ ನಾನಿಲ್ಲಿ ಕ್ಯಾಮ್ರಾ ಹಾಕಿದ್ದೀನಿ. ಮೊದಲು ಇಲ್ಲಿ ಮೊಬೈಲ್ ಹಾಕಿ ಯೂಸ್ ಮಾಡ್ತಿದ್ದೆ, ಆವಾಗ ಬೇರೆ ಟ್ರೈಪಾಡ್ ಇತ್ತು, ಆಯಿತಾ. ಸೊ ಇದು ಕೂಡ ಒಂದು 300 ರೂಪಾಯಿ ಒಳಗೆಲ್ಲ ಸಿಗುತ್ತೆ. ಸೊ ಇದರ ಲಿಂಕನ್ನು ಕೂಡ ಹಾಕಿರ್ತೀನಿ. ಸೊ 300 ರೂಪಾಯಿ ಒಳಗಡೆ ಇರೋದನ್ನು ಕೂಡ ಹಾಕಿರ್ತೀನಿ, ಮತ್ತು ಸ್ವಲ್ಪ ಜಾಸ್ತಿ ದುಡ್ಡು ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಇದರ ಲಿಂಕನ್ನು ಕೂಡ ಹಾಕಿರ್ತೀನಿ. ಅದೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಯಾವ 1000 ರೂಪಾಯಿ ಮೇಲೆ ಆಗ್ಬೋದು. ದುಡ್ಡಿರೋರು ಅದನ್ನು ತಗೊಳ್ಳಿ, ಆಯಿತಾ. ಸೊ ಇಷ್ಟೇ, ಈ 3 ತಗೊಂಡ್ರೆ ನೀವು ಯೂಟ್ಯೂಬ್ ಮಾಡ್ಬೋದು, ಆಯಿತಾ. ಸೊ ಇನ್ನೊಂದು ಹೇಳ್ತೀನಿ, ಈ 3 ತಗೊಳ್ಳಿಲ್ಲ ಅಂದರೂ ಯೂಟ್ಯೂಬ್ ಮಾಡ್ಬೋದು, ಆಯಿತಾ. ತಗೊಳ್ಳೇಬೇಕು ಅಂತೇನಿಲ್ಲ. ಸೊ ತಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿರೋರಿಗೆ ಇದೊಂದು ಐಡಿಯಾ ಕೊಟ್ಟಿರೋದು ನಾನು, ಆಯಿತಾ. ತಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ತಗೊಳ್ಳಿಲ್ಲ ಅಂದರೂ ಮಾಡಿ. ಯಾಕೆಂತಂದರೆ ನಾವು ಸ್ಟಾರ್ಟಿಂಗಲ್ಲಿ ನಾನು ಅದೇ ಹೇಳ್ದಂಗೆ ಆರಾಮಾಗಿ ಮೊಬೈಲಲ್ಲೇ ಯೂಸ್ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಕ್ಯಾಮ್ರಾ ಎಲ್ಲ ಇದೆ. ಸೊ ಇನ್ನೂ ನಿಮಗೆ ಕ್ಯಾಮ್ರಾ ಇವೆಲ್ಲ ಡೀಟೇಲ್ಸ್ ಬೇಕು ಅಂತಂದರೆ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ನಾನು ಯೂಸ್ ಮಾಡ್ತಿರೋದೆಲ್ಲ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ನೋಡ್ಕೊಂಡು ಹೋಗಿ ತಗೋಬೋದು, ಆಯಿತಾ. ಆ್ಯಂಡ್ ನಾನು ತಗೊಂಡ್ಮೇಲೆ ಅನ್ಬಾಕ್ಸಿಂಗು ಮಾಡಿರ್ತೀನಿ ತಾನೇ, ಅದೆಲ್ಲ ವೀಡಿಯೋ ಸ್ಕ್ರೀನ್ ಮೇಲೆ ಬರುತ್ತೆ, ಕ್ಲಿಕ್ ಮಾಡಿ ನೋಡಿ. ಅದು ನೋಡಿ ಇಷ್ಟ ಆರಾಮಲ್ಲಿ ತಗೊಳ್ಳಿ. ಓಕೆ, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ವೀಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.